ಕಾಯಕವೇ ಕೈಲಾಸ. ಕೆಲಸಕ್ಕೆ, ನಾವು ಮಾಡುವ ಕೆಲಸಕ್ಕೆ ನಿಷ್ಠೆ, ಪ್ರಾಮಾಣಿಕತೆ, ಮತ್ತು ಯಾರಿಗೆ ಆ ಒಂದು ಸೇವೆಯನ್ನು ಮಾಡ್ತಾ ಇರ್ತೀವಿ ಅಲ್ಲಿ ಬದ್ಧತೆ, ಇವೆಲ್ಲವೂ ಕೂಡ ಶರಣರ ಸಂದೇಶ. ಅದೇ ರೀತಿ ಸವಿತಾ ಮಹರ್ಷಿಗಳು ಕೂಡ ಕಾಯಕದ ಮಹತ್ವವನ್ನು ಹೇಳಿದ್ದಾರೆ. ಇಡೀ ವಿಶ್ವಕ್ಕೆ ಆಯುರ್ವೇದದ ಹಾಗೂ ಸಂಗೀತದ ಬುನಾದಿಯನ್ನು ಹಾಕಿದ್ದಾರೆ. ಹಾಗಾಗಿ ಈ ಎಲ್ಲ ಮಹನೀಯರ ಆದರ್ಶಗಳು ನಮ್ಮ ಯುವ ಪೀಳಿಗೆಗೆ ಶಕ್ತಿ ತುಂಬಬೇಕು, ಶಿಕ್ಷಿತರಾಗಬೇಕು. ಶಿಕ್ಷಣ ಒಂದೇ ವ್ಯಕ್ತಿಗಳನ್ನು ರೂಪಿಸುವಂಥ ಸಾಧನ. ಹಾಗಾಗಿ ಇವೆಲ್ಲದರನ್ನು ಇಟ್ಕೊಂಡು ನಾವು ಅತ್ಯಂತ ವಿಶೇಷವಾಗಿ ಆಚರಣೆಯನ್ನು ಇವತ್ತು ಮಾಡಿದ್ದೇವೆ. ಇವತ್ತು ಮೆರವಣಿಗೆ ಮೂಲಕ ಸವಿತಾ ಸಮಾಜದ ಎಲ್ಲ ಬಂಧುಗಳು, ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದು, ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದು ಭಾಳ ವಿಜೃಂಭಣೆಯಿಂದ ಒಂದು ಮೆರವಣಿಗೆ ಮೂಲಕ ಇವತ್ತು ವೇದಿಕೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಹನೀಯರ ಆದರ್ಶಗಳು, ಸಂದೇಶಗಳು ನಮ್ಮ ಜೀವನದ ಕ್ರಮ ಆಗಲಿ ಅನ್ನೋ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಅದೇ ರೀತಿ ಎಲ್ಲ ಶರಣರ ಅವರ ಜೀವನ ಕ್ರಮ, ಅವರ ಸಮಾನತೆಯ ಸಂದೇಶ, ಅವರ ಕಾಯಕದ ಸಂದೇಶ, ತಾರತಮ್ಯದ ವಿರುದ್ಧ ಅವರ ನಿರಂತರ ಸಂದೇಶ, ಇವೆಲ್ಲವೂ ಕೂಡ ನಮಗೆ ದಾರಿದೀಪ ಆಗಲಿ ಅನ್ನೋ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಸರ್ವರಿಗೂ ಒಳ್ಳೆಯದಾಗಲಿ, ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆಯದಾಗಲಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ಸವಿತಾ ಮಹರ್ಷಿಗಳ ಒಂದು ಆದರ್ಶಗಳು ಯುವಕರ ಮೇಲೆ ಯಾವ ರೀತಿ ಪ್ರೇರಣೆ ಆಗುತ್ತೆ? ಇಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ ಜ್ಞಾನ ಅಂತಕ್ಕಂಥದ್ದು ಈ ಎಲ್ಲ ಮಹನೀಯರ ಪ್ರಮುಖವಾದಂಥ ಸಂದೇಶ. ಒಬ್ಬ ವ್ಯಕ್ತಿ ಎಷ್ಟೇ ತಳಮಟ್ಟದಲ್ಲಿದ್ದರೂ ಕೂಡ ಅವನು ಎಷ್ಟೇ ಎತ್ತರವನ್ನು ಏರಬಲ್ಲ ಸಾಮರ್ಥ್ಯವನ್ನು ಅವನಿಗೆ ಕೊಡುವಂಥದ್ದು ಶಿಕ್ಷಣ. ಹಾಗಾಗಿ ಸವಿತಾ ಮಹರ್ಷಿಗಳನ್ನು ಒಳಗೊಂಡಂತೆ ಎಲ್ಲರ ಸಂದೇಶ ಮೊದಲು ಜ್ಞಾನವಂತರಾಗಬೇಕು ಅಂತಕ್ಕಂಥದ್ದು. ನಮ್ಗೆ ಎಷ್ಟೇ ಕಷ್ಟ ಇರಲಿ, ಏನೇ ಕೆಲಸವನ್ನು ಮಾಡುವ ಕೆಲಸ ಪ್ರಾಮಾಣಿಕತೆ ಇರಲಿ, ಜೊತೆಗೆ ನಮ್ಮ ಮಕ್ಕಳಿಗೆ, ಮುಂದಿನ ಭವಿಷ್ಯ ರೂಪಿಸುವ ಮಕ್ಕಳಿಗೆ ಸರ್ಕಾರ ಎಲ್ಲ ರೀತಿಯ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಅತ್ಯಂತ ಮೌಲ್ಯಯುತವಾದ ಶಿಕ್ಷಣವನ್ನು ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ಕೊಡುವಂಥ ವ್ಯವಸ್ಥೆ ಇದೆ. ಇವತ್ತು ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವನ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಪಲ್ಲಕ್ಕಿ, ಕಲಾ ತಂಡಗಳು ಮತ್ತು ಮಂಗಳವಾದ್ಯ, ತಮಟೆ ವಾದ್ಯದಿಂದ ನಮ್ಮ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಕಲಾವಿದರ ಅಧ್ಯಕ್ಷರಾದ ನಂದಿ ಮುನ್ನರಸಣ್ಣ ಅವರು, ಕಲಾವಿದರ ವ್ಯವಸ್ಥೆ ಎಲ್ಲ ಅವರೇ ಮಾಡಿಕೊಂಡಿದ್ರು. ಮತ್ತು ಇದಕ್ಕೆಲ್ಲ ಮಿಗಿಲಾಗಿ ನಮಗೆ ಪಲ್ಲಕ್ಕಿ ವ್ಯವಸ್ಥೆ ಶ್ರೀ ವಿದ್ಯಾ ಕಲಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಎಲ್ಲ ಪದಾಧಿಕಾರಿಗಳು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮತ್ತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಒಬ್ಬರ ಕೈಯಲ್ಲಿ ಆಗೋದಿಲ್ಲ. ನಮಗೆ ಸಮಾಜದ ಎಲ್ಲ ಬಂಧುಗಳು ನಮಗೆ ಒಬ್ಬರು ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಒಬ್ಬರು ಶಾಲು ಮೂವ್ಮೆಂಟ್ ಹೌಸು ಎಲ್ಲ ಒಬ್ಬೊಬ್ಬರು ಒಂದೊಂದು ನಮ್ಮ ಸಮಾಜದ ಬಂಧುಗಳು ಅದನ್ನ ವಹಿಸ್ಕೊಂಡು ನಮಗೆ ಮಾಡಿಕೊಟ್ಟಂಥ ಎಲ್ಲ ನನ್ನ ತಾಲೂಕಿನ ಸವಿತಾ ಬಂಧುಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ರು? ನಿಮ್ಮ ಸಮುದಾಯದ ಪ್ರಮುಖ ಬೇಡಿಕೆ ಏನು? ನಮ್ಮ ಸಮುದಾಯ ಕಾರ್ಯಕ್ರಮಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಮತ್ತು ತಹಸೀಲ್ದಾರ್ ಅವರು ಬಂದಿದ್ದರು. ಇನ್ನೂ ಹಲವಾರು ಗಣ್ಯರು ಬಂದಿದ್ದರು ಕಾರ್ಯಕ್ರಮಕ್ಕೆ. ಇವತ್ತು ನಾವು ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಕರೆಸಬೇಕು ಅಂದ್ಬಿಟ್ಟು ಪ್ರಯತ್ನದಲ್ಲಿದ್ವಿ ಕಾರ್ಯಕ್ರಮಕ್ಕೆ. ಉದ್ದೇಶ ಏನು ಅಂದರೆ, ಅವರು ನಮ್ಮ ಸಮಾಜಕ್ಕೆ 25 ಗುಂಟೆ ಜಾಗ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಭವನ ಮಾಡಿಸ್ಕೊಡ್ಬೇಕು ಅನ್ನೋ ಒಂದು ಮನವಿಯಿಂದ ಇವತ್ತು ಅವ್ರಿಗೆ ತಿಳಿಸಿದ್ವಿ. ಅವರು ಇಲ್ಲಿ ಇಲ್ಲ ಅಂದ್ಬಿಟ್ಟು ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಹಲವಾರು ಇದರಿಂದ ಬಂದಿಲ್ಲ ಇವತ್ತು. ಮುಂದಿನ ದಿನಗಳಲ್ಲಿ ಇವಾಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಈ ಥರ ನಮಗೆ ಸಮುದಾಯ ಭವನ ಮಾಡಿಸ್ಕೊಡಿ ಅಂತ ಮನವಿ. ಕಾರ್ಯಕ್ರಮದ ಮೂಲಕ ನಿಮ್ಮ ಸಮುದಾಯಕ್ಕೆ ಮತ್ತೆ ಸಮುದಾಯಕ್ಕೆ ಏನು ಹೇಳಕ್ಕೆ ಸರ್? ಒಂದು ಸಮುದಾಯ ಬಂಧುಗಳು, ಅದು ಈಗ ನಮ್ಮ ಯುವಕರೆಲ್ಲನೂ ತುಂಬ ಉತ್ಸವವಾಗಿ ಚೆನ್ನಾಗಿದ್ದಾರೆ, ಒಳ್ಳೆ ಇದರಲ್ಲಿದ್ದಾರೆ. ಇವಾಗ ಬೆಳವಣಿಗೆ ಜಿಲ್ಲ ಚೆನ್ನಾಗಿದೆ. ಅವರು ಎಲ್ಲ ಇವತ್ತು ಯಾರಿಗಿಂತ ಏನು ನಮ್ಮ ಸಮಾಜದ ಯುವಕರು ಏನು ಕಡಿಮೆ ಏನಿಲ್ಲ. ಒಳ್ಳೆ ಪಾರ್ಲರ್ಗಳು ಇಟ್ಕೊಂಡಿದ್ದಾರೆ, ಒಳ್ಳೆ ಚೆನ್ನಾಗಿ ಇದ್ದಾರೆ ಇವಾಗ. ಅದಕ್ಕೆ ಇನ್ನೂ ಚೆನ್ನಾಗಿ ಅವರು ಇನ್ನೂ ಒಂದು ಬೆಳೀಲಿ ಅಂತ ನಮ್ಮ ಸವಿತಾ ಸಮಾಜದ ಯುವಕರಿಗೆ ಒಂದು
ಶುಭಾಶಯ ತಿಳಿಸ್ತೀನಿ. ಧನ್ಯವಾದಗಳು.